ಗೈಸ್ ಇಲ್ಲಿ ನೋಡಿ ಕಾಲೇಜ್ ಹುಡುಗಿರೆಲ್ಲ ಮಸ್ತ್ ಆಗಿದ್ದಾರೆ ಗೈಸ್. ಇಲ್ಲಿ ಹುಡುಗಿರೆಲ್ಲ ಚೆನ್ನಾಗಿರ್ತಾರೆ ಅಂತ ಗೈಸ್. ಹೌದಾ? ನಿಜ, ಇದು ಕರೆನಾ ಇದು? ಬಟ್ ಇದು ಬ್ಯಾಡ್ ಬಿಡಿ, ಏನೋ ಹೇಳೋದು ಬೇಡ. ಈಗ ಬಂದು ಲಾಂಚ್ ಆದ್ವಿ, ಲ್ಯಾಂಡ್ ಆದ್ವಿ ಒಂದ್ಸಲ, ಲಾಂಚ್ ಆದ್ವಿ. ಈಗ ಬಂದು ಲಾಂಚ್ ಅದು ಕಂಪ್ಲೀಟ್ ಆದ್ವಿ. ಅವೆಲ್ಲ ಇದ್ರಲ್ಲಿ ಓದಿದ್ದು, ರಷ್ಯಾದಲ್ಲಿ ಓದಿದ್ದಲ್ಲ. ನಮ್ಗೆ ರಷ್ಯನ್ ಅಷ್ಟೇ ಗೊತ್ತಿರೋದು. ಮೇಡಮ್ ಮಾತಾಡ್ತಾ ಸಿಮೆಂಟಿನ್ ರೋಡ್ ಕಾಡ್ ಒಳಗೆ ಅಂತ ಅನ್ನೋದ್ ಬಿಟ್ಟ ಸಿಮೆಂಟಿನ್ ಕಾಡು ರೋಡ್ ಒಳಗೆ ಅಂತ. ತುಂಬಾ ಎಲ್ಲ ಫ್ಲವರ್ಸ್ ಗಳು ಜಾಸ್ತಿ ಇದಾವೆ ಇಲ್ಲಿ. ಫ್ಲವರ್ಸ್ ಬಗ್ಗೆ ಹೇಳ್ತಾರೆ. ಈ ಫ್ಲವರ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಏನಪ್ಪಾ ಅಂತ ಅಂದ್ರೆ, ಇವತ್ತು ನಾನು ಶಂಭು ಅನಂತಪುರ, ಹುಂಚ ಮತ್ತೆ ಭೀಮನಕಟ್ಟೆ ಮತ್ತೆ ಉಮಾಮಹೇಶ್ವರಿ ಟೆಂಪಲ್ ಶೂಟ್ ಮಾಡ್ತಿದ್ವಿ. ಪ್ರೀ ವೆಡ್ಡಿಂಗ್ ಶೂಟ್ ಇದು. ಕ್ಲೈಂಟ್ಸ್ ಬರ್ತಿದ್ದಾರೆ, ಮೇಕಪ್ ಆರ್ಟಿಸ್ಟ್ ಲೇಟ್ ಮಾಡಿದ್ರು ಅಂತ ಅವ್ರು ಲೇಟಾಗಿ ಬರ್ತಿದ್ದಾರೆ. ಮುಂಚೆನೇ ಹೋಗಿ ನಮ್ದು ಏನಾದ್ರು ಶೂಟ್ ಮಾಡ್ಕೊಳ್ಳೋಣ, ಇಲ್ಲ ಏನಾರು ಒಂದು ಸ್ವಲ್ಪ ಲೊಕೇಶನ್ ಏನಾದ್ರು ಶೂಟ್ ಮಾಡೋಣ ಅಂತ ಮುಂದೆ ಹೋಗ್ತಿದ್ದೀವಿ. ಮುಂದೆ ಹೋಗಿ ಕ್ಲೈಂಟ್ಗೋಸ್ಕರ ವೇಟ್ ಮಾಡಬೇಕು. ಯಾವಾಗಲೂ ಇದೆ ಹಣೆ ಬರನೇ ಇದೆ ನಮ್ದು. ನಾವು ಬೇಗ ಹೋಗ್ತೀವಿ, ಲೇಟಾಗಿ ಬರ್ತೀವಿ. ಹೋದ್ ಸಲ ಅಲ್ಲಿ ಶಿವಮೊಗ್ಗದಲ್ಲಿ ಅವರು ಗೇಟ್ ಓಪನ್ ಮಾಡೋದು ಲೇಟ್ ಮಾಡಿದ್ರು. ಈ ಸಲ ಕ್ಲೈಂಟ್ ಮೇಕಪ್ ಆರ್ಟಿಸ್ಟ್ ಲೇಟ್ ಮಾಡಿದ್ರು. ನಮ್ಮ ಕಡೆಯಿಂದ ಏನು ಪ್ರಾಬ್ಲಮ್ ಇಲ್ಲ, ಬಟ್ ಎಲ್ಲ ಅವ್ರದ್ದೇ ಪ್ರಾಬ್ಲಮ್. ಏನೂ ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಮುಂದೆ ಹೋಗ್ಬೋದು ಅಷ್ಟೇ. ನೆಕ್ಸ್ಟ್ ಹೋಗೋ ದಾರಿಲಿ ನಮ್ದು ಏನಾದ್ರು ಶೂಟ್ ಮಾಡ್ಕೊಂಡು ಹಂಗೆ ಹೋಗೋಣ ಅಂತ ಅಂದ್ಕೊಂಡಿವಿ. ನೆಕ್ಸ್ಟ್ ಏನೇನಾಗಿದೆ ಅಂತ ತೋರಿಸ್ತೀನಿ. ಗೈಸ್, ಆನ್ ದ ವೇ ಈಗ ಶೂಟ್ ಮಾಡೋಣ ಅಂತ ನಾವು ನಮ್ದು ಶೂಟ್ ಮಾಡ್ಕೊಳಕ್ಕೆ ಇದೊಂದು ಫ್ರೇಮ್ ಚೆನ್ನಾಗೈತಿ ಆ್ಯಂಡ್ ಇದೊಂದು ಫ್ರೇಮ್ ಚೆನ್ನಾಗೈತಿ ಎಂದು ಇಲ್ಲಿ ಶೂಟ್ ಮಾಡ್ಕೊಳಕ್ಕೆ ಬಂದೀವಿ. ನೆಕ್ಸ್ಟ್ ಈಗ ಶಂಭುದ್ ಫೋಟೋ ತೆಗಿತೀನಿ. ಅವ್ನು ಸೇಮ್ ಏನು ಪೋಸ್ ಕೊಡ್ತಾನೆ ಅದೇ ಪೋಸ್ ಕೊಡ್ತೀನಿ. ಯಾಕಂದ್ರೆ ನನ್ನ ಪೋಸ್ ಏನು ಕೊಡಬೇಕು ಅಂತ ಭಾಳ ಕನ್ಫ್ಯೂಸ್. ಅದಕ್ಕೆ ಇಲ್ಲಿ ಗೊತ್ತೇ ಇದೆ ಕರೆಕ್ಟ್ ಕಾರ್ ಕರೆಕ್ಟ್. ಅವನು ಏನೋ ಒಂದು ಲವ್ ಸ್ಟೋರಿ ಹೇಳ್ತಿದ್ದ, ಆ ಲವ್ ಸ್ಟೋರಿ ಹೇಳ್ಕಂತ ಇಲ್ಲಿ ಗೊತ್ತೈತೆ. ಕಡಿತಾ ಇದೆ ಕಾಲಲ್ಲಿ, ಮೂರ್ತಾ ಇದೆ, ಇನ್ನು ಭಾಳ ಕಡಿತೈತಪ್ಪ. ಈಗ ನಮ್ದೆಲ್ಲ ಶೂಟ್ ಮಾಡ್ಕೊಂಡು ಸೈಡಿಗೆ ವಿಡಿಯೋ ಸೈಡಿಗೆ ಪೋಸ್ಟ್ ಮಾಡಿರ್ತೀನಿ ನೋಡಿ. ಒಂದೊಂದು ಫೋಟೋಗಳು ಹಾಕಿರ್ತೀನಿ ಹೆಂಗ್ ಬಂದೈತೆ ಏನು ಅಂತ ಎಲ್ಲ. ಗೈಸ್, ಇವಾಗ ನಮ್ದೆಲ್ಲ ಶೂಟ್ ಮುಗಿಸ್ಕೊಂಡು ನೆಕ್ಸ್ಟ್ ಅನಂತಪುರ ಸೈಡ್ ಹೋಗ್ತಿದ್ದೇವೆ. ನೆಕ್ಸ್ಟ್ ಕಪಲ್ಲು ಬರ್ತಿದ್ದಾರೆ. ಆಲ್ರೆಡಿ ತುಂಬ ಲೇಟ್ ಆಯಿತು, ಬಟ್ ಆದರೂ ಏನೂ ಮಾಡೋಕ್ಕಾಗಲ್ಲ. 7 ಕಾಲಾಗಿದೆ, ಆದರೂ ಇಲ್ಲೇ ಇದ್ದೀವಿ. ಇನ್ನು ಕಪಲ್ ಬರ್ತಿಲ್ಲ, ನಾವೇನು ಮಾಡಲಿ ನೋಡೋದು. ಹೋಗಿ ಏನೇನಾಗುತ್ತೆ, ಎಷ್ಟಾಗುತ್ತೆ ಅಷ್ಟು ಶೂಟ್ ಮಾಡೋದು, ಬರೋದು, ಏನೂ ಮಾಡೋಕ್ಕಾಗಲ್ಲ. ಗೈಸ್ ನೋಡಿ ಗೈಸ್, ಎಷ್ಟು ಫಾಗ್ ಐತಿ. ಫಾಗ್ ಇದೆ. ಅಲ್ಲೊಂದು ಪಾರ್ಕಿಂಗ್ ಲೈಟ್ ಆನ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಹಂಗಿದೆ ಫಾಗ್. ತುಂಬ ಬಂದ ಕೂಡಲೇ ಫಾಗ್ ಹೋಗುತ್ತೆ. ಊರಾಚೆ ಇದ್ದಾಗ ಫಾಗ್ ಇರುತ್ತೆ. ನೋಡಿ ಗೈಸ್, ಬಂದಿದ್ದೀವಿ, ಈಗ ನಾವು ಬಂದ್ವಿ. ಇನ್ನೂ ಆದ್ರೂ ಕಪಲ್ ಬಂದಿಲ್ಲ ಆ್ಯಂಡ್ ಯಾರು ಬಂದಿಲ್ಲ. ಗೈಸ್ ಏನ್ ಗೊತ್ತಾ, ಆಕ್ಚುಲಿ ಏನ್ ಗೊತ್ತಾ, ಇವನು ಈಗ ಬಂದ್ವಿ ಅನ್ನೋದ್ ಬಿಟ್ಟು ಈಗ ಲಾಂಚ್ ಆದ್ವಿ ಅಂದ. ಫಸ್ಟ್ ನೋಡಿ ಈಗ ಬಂದು ಲ್ಯಾಂಡ್ ಆದ್ವಿ, ರೀಚ್ ಆದ್ವಿ. ಸೆಕೆಂಡ್ ಟೈಮ್ ಈಗ ಬಂದು ಲಾಂಚ್ ಆದ್ವಿ, ಲ್ಯಾಂಡ್ ಆದ್ವಿ ಒಂದ್ಸಲ, ಲಾಂಚ್ ಆದ್ವಿ. ಈಗ ಬಂದು ಲಾಂಚ್ ಅದು ಕಂಪ್ಲೀಟ್ ಆದ್ವಿ. ಇದೆ ನೋಡಿ ಅನಂತಪುರ. ಈಗ ಹಂಗ ಫ್ಲೈ ಮಾಡ್ಕೊಂತ ಇದೀವಿ ಡ್ರೋನು. ಈಗ ವೆದರ್ ಇದೆಯಲ್ಲ ಚೆನ್ನಾಗಿ, ಫ್ಲಾಗ್ ಎಲ್ಲ ಇದೆ. ಎಲ್ಲದು ತಗೊಂಡು ಕಪಲ್ ಬಂದ್ಮೇಲೆ ಅದು ಸಿಗಲ್ಲ ಅಂತ ಈಗ ಕ್ಯಾಪ್ಚರ್ ಮಾಡ್ಕೊತೀವಿ ಡ್ರೋನಲ್ಲಿ. ಗೈಸ್, ಜಸ್ಟ್ ಡ್ರೋನ್ ಫ್ಲೈ ಮಾಡ್ಕೊಂಡು ಶಾರ್ಟ್ಸ್ ತಗೊಂತಾ ಇದ್ದೀವಿ. ನಾನು ಒಂದಿಷ್ಟು ತಗೊಂಡೆ, ಈಗ ಬ್ರೋ ಒಂದು ಸ್ವಲ್ಪ ತಗೋತಿದ್ದಾರೆ. ಫಾಗ್ ಮಾತ್ರ ಸಕ್ಕತ್ತೈತೆ. ಒಂದು ಕ್ಲಿಪ್ ಹಾಕ್ತೀನಿ ನೋಡಿ, ಮಾತ್ರ ಸಕ್ಕದ ಬಂದಿರೋ ಮಾತ್ರ. ಫುಲ್ಲು ಮೋಡ್ದು ಫಾಗ್ ಒಳಗಾಸಿ ಡ್ರೋನ್ ಬಂದು ಬರೋ ಥರ ತಗೊಂಡಿದ್ದೀವಿ. ನೋಡ್ಬೇಕು ಈಗ ಏನೇನಾಗುತ್ತೆ. ಬೇರೆ ಕಪ್ಪಲೆಲ್ಲ ಬರ್ತಿದ್ದಾರೆ, ಅಷ್ಟರಲ್ಲಿ ನಮ್ಮ ಕಪ್ಪಲ್ ಏನಾದ್ರು ಬಂದು ಅಂದರೆ ಬೇಗ ಶೂಟ್ ಮುಗಿಸ್ಕೊಂಡು ಹೋಗೋಣ ಅಂತ. ಅಷ್ಟು ಏನಂದ್ರೆ ಚಂಪಕ ಸರಿಸಿ ನೋಡಿ. ಮಳಿ ಬಂದು ಪ್ರೊನೌನ್ಸಿಯೇಷನ್ ಏನಾದ್ರು ತಪ್ಪಿದ್ರೆ ಕ್ಷಮಿಸ್ಬಿಟ್ರಿ. ನಮ್ಗೆ ಕನ್ನಡ ಒಂದು ಸ್ವಲ್ಪ ಅಷ್ಟೇ ಕಷ್ಟ. ನನಗೂ ಬರಲ್ಲ, ನಾನು ಕನ್ನಡ ಬರಲ್ಲ ಅಂತಿರಲ್ಲ ಅಷ್ಟು.
ನಾವೆಲ್ಲ ಇದ್ರಲ್ಲಿ ಓದಿದ್ದು, ರಷ್ಯಾದಲ್ಲಿ ಓದಿದ್ದಲ್ಲ. ನಮ್ಗೆ ರಷ್ಯನ್ ಅಷ್ಟೇ ಗೊತ್ತಿರೋದು. ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವನೆ ಅಂತ ನಂಗೆ ಗೊತ್ತು. ಈಗ ಇಲ್ಲಿ ನೋಡ್ರಿ, ಎಲ್ಲರೂ ಮಳಿ ಬಂದು ಇದು ವಾಟರ್ ಗ್ರೀನ್ ಆಗಿದೆ. ಆಮೇಲೆ ಆ ಕಡೆ ಈ ಕಡೆ ಗ್ರಾಸ್ ಬೆಳೆದು ಪಚ್ಚೆ ಬೆಳೆದು ಗ್ರೀನ್ ಆಗಿದೆ. ಒಳ್ಳೆ ಸೈಕಾಗಿ ಬರುತ್ತೆ ಫೋಟೋಸ್ ಮಾಡ್ತಾ. ನೀವು ನೋಡ್ಬಿಟ್ರೆ ಫೋಟೋಸ್ ಓಕೆ, ವಿಡಿಯೋಸ್ ಇದು ಬಂದಿರೋದು ನಾವು, ಬಟ್ ಫೋಟೋಸ್ ಮಾಡ್ತಾ ಇಲ್ಲಿ ಫಸ್ಟ್ ಮನೋರು ತಗೊಂಡಿದ್ದಾರೆ ಶೂಟಿಂಗಿಗೆ. ಅವ್ರು ವಿಡಿಯೋ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ನನಗೆ ಕೊಡ್ತಾನೆ, ಅವ ನಾನು ಮಾಡ್ತೀನಿ. ನೋಡಿ, ಲೆಟ್ಸ್ ವಾಚ್. One, action, madam. ಜಸ್ಟ್ ನಾನು ಸಿನಿಮ್ಯಾಟಿಕ್ ಶೂಟ್ ಮುಗಿಸಿ ಕೂತಿದ್ದೀನಿ. ಈಗ ಅದೇ ಕ್ಯಾಮ್ರಾದಲ್ಲೇ ಶಂಭು ಫೋಟೋಸ್ ತಗೊಂತಿದ್ದಾನೆ. ಸ್ವಲ್ಪ ಫೋಟೋಸ್ ತಗೊಂಡು ಎಂಡ್ ಮಾಡ್ತಾನೆ ಈಗ. ಗೈಸ್ ಜಸ್ಟ್ ಈಗ ಶೂಟ್ ಮುಗಿಸಿ ನೆಕ್ಸ್ಟ್ ಇದಕ್ಕೆ ಹೋಗ್ತಿದ್ದೀವಿ. ಅದಕ್ಕೆ ಉಮಾಮಹೇಶ್ವರಿ ಟೆಂಪಲ್ಗೆ. ನೆಕ್ಸ್ಟ್ ಅಲ್ಲಿ ಹೋಗಿ ಲೊಕೇಶನ್ ನೋಡ್ಕೊಳ್ಳೋಣ ಅಂತ. ನಾವು ಫಸ್ಟ್ ಟೈಮ್ ಅಲ್ಲ ದೇವಸ್ಥಾನಕ್ಕೆ, ಹಂಗಾಗಿ ಕಪ್ಪಲ್ಗಿಂತ ಮುಂಚೆ ಹೋಗಿ ಫ್ರೇಮಿಂಗ್ ಗಿಮಿಂಗ್ ನೋಡ್ಕೊಂಡ್ವಿ ಅಂದ್ರೆ ಅಲ್ಲಿ ನಮಗೆ ಏನಾರ ಫ್ರೇಮಿಂಗ್ ಚೆನ್ನಾಗಿತ್ತು ಅದೆಲ್ಲ ನೋಡ್ಕೊಂಡು ನಮ್ಗೆ ರೆಡಿ ಆಗಿರ್ತೀವಿ. ಪಾಪ ಅವ್ರು ಬಂದ್ ಕೂಡಲೇ ಮತ್ ನಾವು ಗಡಿ ಬಿಡಿ ಆಗ್ಬಾರ್ದು ಅಂತಂದು ಈಗ ಹಾಗಾಗಿ ಮೊದ್ಲೇ ಹೋಗಿ ನೋಡ್ಕೊಂಡ್ಬಿಡೋಣ ಅಂತ ಹೋಗ್ತಿದೀವಿ. ಇಲ್ಲಿ ನೋಡಿದ್ರೆ ಪೂರ್ತಿ ಆಫ್ ರೋಡಿಂಗ್ ಐತೆ. ಗಾಡಿ ಆಫ್ ರೋಡ್ ಹೋಗೋದು. ಗೈಸ್ ಇಲ್ಲಿ ನೋಡಿ, ಕಾಡ್ ಮಧ್ಯೆ ಹೋಗ್ತಾ ಇದೀವಿ. ಉಮಾಮಹೇಶ್ವರಿ ಟೆಂಪಲ್ ಮುಂದೆ ಸ್ವಲ್ಪ ಕೇರಳ ತರ ಒಂದ್ ಸ್ವಲ್ಪ ಇದು ಬರುತ್ತೆ, ಲೊಕೇಶನ್ ಬರುತ್ತೆ. ಅಲ್ಲಿಗೆ ಹೋಗ್ತಾ ಇದೀವಿ. ಒಂದು ಅರ್ಧ ಕಿಲೋಮೀಟರ್ ಇರ್ಬೋದು ಅನ್ಸ್ಕೊಂತೀನಿ. ಫುಲ್ ಕಾಡ್ ನೋಡಿ ಇಲ್ಲಿ ಹೆಂಗಿದೆ. ಅದ್ರಲ್ಲೂ ಇದು ಸಿಮೆಂಟ್ ರೋಡ್ ಹಾಕಿದ್ದಾರೆ ಇಲ್ಲಿ. ಗಾಡಿ ಹೊಡೆಯಕ್ಕೆ ಎದುರ್ತಾನೆ ಬ್ರೋ. ಗಾಯ್ಸ್ ಚೆನ್ನಾಗಿದೆ ಟೆಂಪಲ್ ಒಂಥರ. ನಾನು ಫಸ್ಟ್ ಟೈಮ್ ಬರ್ತಿರೋದು. ಅವ್ರನ್ನ ಸ್ವಲ್ಪ ಕೂಲ್ ಮಾಡಕ್ಕೆ ತಲೆ 5 ನಿಮಿಷ ಹಿಂದೆ ಫ್ಲಾಶ್ ಆಯ್ತಾ. 5 ನಿಮಿಷ ಹಿಂದೆ ಮನೆ ಯಾಕೆ ರೀ ಏನಾಗತ್ತೆ? ಅಲ್ಲ ಆಫೀಸಲ್ಲೇ ಮಾತಾಡ್ತಿಲ್ಲ, ಯಾಕೆ ಲೋಕಲಾಗಿ ಮಾತಾಡ್ತಿದ್ದೀನಿ. ಜಸ್ಟ್ ಅಲ್ಲಿ ಶೂಟ್ ಮುಗಿಸಿ ನೆಕ್ಸ್ಟ್ ಹುಂಚಾಗ ಹೋಗ್ತಿದ್ವಿ. ಆಕ್ಚುಲಿ ನಮ್ಮೆಲ್ರ ಪ್ರಕಾರ ಹುಂಚ, ಇವನು ಶಂಭುನ್ ಪ್ರಕಾರ ಏನದ ಹಂಚ. ಮತ್ತೆ ಈಗ ಬಂದು ತಲುಪಿದ್ವಿ ಅನ್ನೋದ್ ಬಿಟ್ಟು ಬಂದ್ ಲ್ಯಾಂಡ್ ಆದ್ವಿ, ಲಾಂಚ್ ಆದ್ವಿ. ಮತ್ತೆ ತೀರ್ಥಹಳ್ಳಿ ಐತಲ್ಲ, ತೀರ್ಥಹಳ್ಳಿ ಹೋಗಿ ಏನ್ ಹೇಳು, ತಿಳುವಳ್ಳಿ. ಅವನು ಮಾತಾಡ್ತಾ ಸಿಮೆಂಟಿನ್ ರೋಡ್ ಕಾಡ್ ಒಳಗೆ ಅಂತ ಅನ್ನೋದ್ ಬಿಟ್ಟು ಸಿಮೆಂಟಿನ್ ಕಾಡು ರೋಡ್ ಒಳಗೆ ಅಂತಾನೆ. ಇಲ್ಲಿ ನೋಡಿ ಗೈಸ್, ಇವನು ಕ್ಲೈಂಟ್ ಜೊತೆ ಮಾತಾಡ್ತಿದ್ದಾನೆ. ಬರೀ ಏನ್ ಮಾತಾಡ್ತಾನೆ ಗೊತ್ತಾ, ಎಲ್ಲ ತೊಲಸೋದು ನಂದ್ ಅಂತಾನೆ.
ಗೈಸ್ ಟ್ರೀದು ಮುಗಿಸ್ಕೊಂಡ್ ಬಂದ್ವಿ. ಈಗ ಮುಗೀತು ಟೈಮ್ 3 ಗಂಟೆ ಆಯ್ತು. ಈಗ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ರೋಡ್ ಹೆಂಗಿದೆ. ಈಗ ಕೋಣಂದೂರು ಹೋಗ್ಬಿಟ್ಟು ಊಟ ಮಾಡಿ ಸಿಗ್ತೀನಿ ಗೈಸ್. ನಾಲ್ಕನೇ ಕ್ಲಾಸ್ 5ನೇ ಕ್ಲಾಸ್ ಇದ್ದಾಗ ಅಲ್ಲಿ ಆ ಹುಡುಗಿಯರ ಸ್ನಾನ ಮಾಡ್ಸದ್ ನಮಗಲ್ಲಿ. ನಮ್ಮ ಏಜ್ ಹುಡುಗಿಯರಲ್ಲ, ದೊಡ್ಡವರು. ಯಾವ ಹಾಸ್ಟೆಲ್ ಬ್ರೋ? NHS ಇದೈತಲ್ಲ ಇಲ್ಲೇ, ಅಲ್ಲಿ ಐತಿ ಇಲ್ಲೇ ಮುಂದ್ ಬರ್ತೈತಿ. ಜಸ್ಟ್ ಶೂಟ್ ಮುಗಿಸ್ಕೊಂಡು ಈಗ ಊಟಕ್ಕೆ ಬಂದ್ವಿ. ಹೋಟೆಲ್ ಶರಣಯ್ಯ. ನೆಕ್ಸ್ಟ್ ಊಟ ಮಾಡ್ಕೊಂಡು ತೀರ್ಥಹಳ್ಳಿಗೆ ಹೋಗ್ಬೇಕು. ತೀರ್ಥಹಳ್ಳಿಗೆ ಹೋಗಿ ನೆಕ್ಸ್ಟ್ ಶೂಟ್ ಸ್ಟಾರ್ಟ್ ಮಾಡಬೇಕು. ಅಲ್ಲಿ ಬಾಯ್ ಗೈಸ್. ಜಸ್ಟ್ ಊಟ ಮಾಡಿದ್ವಿ. ಊಟ ಮಾಡಿ ಪಾಂಟ ನೋಡಿ ಹೆಂಗೆ ಚೆಸ್ ಮಾಡ್ತೀವಿ. ನಿಮಗೂ ಅಷ್ಟೇ. ಆಲ್ಮೋಸ್ಟ್ 60% ಶೂಟ್ ಆದಂಗೆ ಆಗೈತಿ. ಇನ್ನೊಂದು 30 to 40% ಐತಿ. ಅದು ಒಂದಾಗತ್ತ 40 ಅಷ್ಟು. ಹಾಂ, ಅದೊಂದು 70 ಆಗಿದೆ. ಇನ್ನೊಂದು 30 ಆಗ್ಬೇಕಷ್ಟೇ. ಅಷ್ಟಾದ್ರೆ ಮುಗೀತಾ. ಮುಗಿಸ್ಕೊಂಡು ಸೀದಾ ಹೋಗ್ತಿರೋದೆ ಊರಿಗೆ ಮಜಾ ಮಾಡದೆ. ಒಂದೂರು. ನಾನು 14 ವಯಸ್ಸು 3ನೇ ಕ್ಲಾಸು 4ನೇ ಕ್ಲಾಸ್ 5ನೇ ಕ್ಲಾಸ್ ಇಲ್ಲೇ ಓದಿದ್ದು. ಸಾರಿ 4, 5 ಇಲ್ಲೇ ಓದಿದ್ದು. ಅವಾಗಲೇ NSS ಅಂತ ಇಲ್ಲೊಂದು ಇದೆ. ಆ ಕಾಲೇಜ್ ಆ ಶಾಲೆಯಲ್ಲಿ ಓದಿದ್ದೆ. ಇಲ್ಲಿ ಅವಾಗ ಏನು ಇರಲಿಲ್ಲ. ಹೆಂಗೆ ಫುಲ್ಲು ಬಿಲ್ಡಪ್. ಅವಾಗೇನೋ ಇವನಿಗೆ ನನಗೆ ಸ್ನಾನ ಮಾಡಿಸ್ಬೇಕು. ಲೇಡೀಸ್ ಇದೆಲ್ಲ ಹುಡುಗಿರೆಲ್ಲ ಇದನ್ ಸೀನಿಯರ್ಸ್ ಎಲ್ಲ ಇವ್ರಿಗೆ ಸ್ನಾನ ಮಾಡ್ತಾರ ಮಾಡಿಸ್ತಿದ್ರು. ಈಗ ಹಂಗಿಲ್ಲ. ಈಗ ಯಾರು ಸಿಗ್ತಾರ ಹಂಗೆಲ್ಲ. ನೋಡಿ ಹೆಂಗಿದೆ. ನಮ್ಗೆ ಆ ಥರ ಎಲ್ಲ ಭಾಗ್ಯಗಳು ಏನೋ ಸಿಕ್ಕಿಲ್ಲ ಗೈಸ್. ಇದು ಬಟ್ ಅದು ಆಗಿದ್ದು 4ನೇ ಕ್ಲಾಸ್ 5ನೇ ಕ್ಲಾಸಲ್ಲಿ, ಈಗಲ್ಲ. ಹೋಗ್ತಾ ಹಂಗೆ ಸ್ಕೂಲ್ ತೋರಿಸ್ತೀನಿ. ಅಕಸ್ಮಾತ್ ಏನಾರ ಒಳಗಡೆ ಗೇಟ್ ಓಪನ್ ಇತ್ತು ಅಂದ್ರೆ ಒಳಗೆ ಹೋಗಿ ಸುಮ್ಮನೆ ಹಂಗೆ ಹೊರಗಿಂದ ಹೊರಗೆ ತೋರಿಸ್ತೀನಿ. ನೋಡುವಂತ್ರಿ ಬನ್ನಿ. ಏನ್ ಗೊತ್ತಾ ಗೈಸ್, ಇಲ್ಲಿ ನೋಡಿ ಕಾಲೇಜ್ ಹುಡುಗಿರೆಲ್ಲ ಮಸ್ತ್ ಆಗಿದ್ದಾರೆ ಗೈಸ್. ಇಲ್ಲಿ ಹುಡುಗಿರೆಲ್ಲ ಚೆನ್ನಾಗಿರ್ತಾರೆ ಅಂತ ಗೈಸ್. ಹೌದಾ? ನಿಜ, ಇದು ಕರೆನ ಇದು. ಬಟ್ ಇದು ಬ್ಯಾಡ್ ಬಿಡಿ, ಏನೋ ಹೇಳೋದು ಬ್ಯಾಡ. ಹೋಗಿ ಲಾಕ್ ಹಾಕೈತೆ. ಏನೋ ಮಾಡ್ಬಿಟ್ಟು ಅದು ಹಾಸ್ಟ್ಲು ಗಾಯ್ಸ್. ಇದು ಹಾಸ್ಟೆಲ್. ಇಲ್ಲಿ ಇದೆಲ್ಲ ಇದು ಹಾಸ್ಟೆಲ್ ಮೇಲ್ಗಡೆ ಇದೆಲ್ಲ ಇದು ಹಾಸ್ಟ್ಲು. ಇದು ಸ್ಕೂಲ್. ಇದು ಎಲ್ಲ ಕವರ್ ಅಪ್ ಮಾಡಿಬಿಟ್ಟಿದಾರಲ್ಲ. ಅಲ್ಲಿ ಈವೆಂಟ್ ಹಾಲ್ ಎಲ್ಲ ಅಲ್ಲಿದೆ. ಡೈನಿಂಗ್ ಹಾಲ್ ಇಲ್ಲಿದೆ. ಡೈನಿಂಗ್ ಹಾಲ್ ಇದು. ಗೈಸ್ ಇವಾಗ ತೀರ್ಥಹಳ್ಳಿ ಬಸ್ ಸ್ಟಾಪ್ ಅಪೋಸಿಟ್ ಇದೀವಿ. ಇವಾಗ ನಾವು ರೆಟ್ರೋದು ಥೀಮ್ ಶೂಟ್ ಮಾಡಬೇಕು. ಅದಕ್ಕೆ ಇಲ್ಲಿ ಹೂವಿನ ಅಂಗಡಿ, ಅಲ್ಲಿ ಎಳ್ನೀರು, ಸೈಕಲ್ ಮತ್ತೆ ಅಲ್ಲೇ ಒಂದು ಬಸ್ ಇದೆ. ಆ ಬಸ್ಸಲ್ಲಿ ಇಂಡೋರ್ ಒಳಗೆ ಏನಾರು ಒಂದು ಮಾಡೋದು ಅಂದ್ರೆ ಏನಾರು ಟ್ರೈ ಮಾಡ್ಬೇಕು ಅಂತ. ಈ ಬಸ್ ಸ್ಟ್ಯಾಂಡ್ ತುಂಬಾ ಎಲ್ಲ ಫ್ಲವರ್ಸ್ಗಳು ಜಾಸ್ತಿ ಇದಾವೆ ಇಲ್ಲಿ. ಇಲ್ಲಿದೆ ಫ್ಲವರ್ಸ್. ಈ ಫ್ಲವರ್ಸ್ ಬಗ್ಗೆ ಹೇಳ್ತಾರೆ ಮತ್ತೆ. ಇಲ್ಲಿ ಫ್ಲವರ್ಸ್ ಇದೆ ನೋಡಿ. ಈ ಫ್ಲವರ್ಸ್ ಅಲ್ಲಿ ಹಂಗೆ ಅಲ್ಲೇ ಶೂಟ್ ಮಾಡ್ಕೊಂಡು ಇಲ್ಲಿ ಫ್ಲವರ್ಸ್ ಇದೆ. ಇಲ್ಲಿ ತುಂಬಾ ಫ್ಲವರ್ಸ್ಗಳಿವೆ ಫ್ರೆಂಡ್ಸ್. ಬಟ್ ಏನ್ ಮಾಡ್ತೀರಾ, ಇಲ್ಲೊಂದು ಫ್ಲವರ್ ಬರ್ತಿದೆ ನೋಡಿ. ಇಲ್ಲೊಂದು ಇಲ್ಲಿ ನಾನು ಅನ್ಯಾಯ ಮಾಡಿಲ್ಲ, ಒಬ್ರು ಅನ್ನ ಕಿತ್ಕೊಂಡಿಲ್ಲ. ಈ ನನ್ನ ಮಕ್ಕಳು ನನ್ಗೆ ಇಷ್ಟು ಮಾಡ್ತವ್ರೆ. ನೀವೇ ಧರ್ಮ ದೇವತೆಗಳು. ಸರಿ ಆಯ್ತು. ಗೈಸ್ ಇದು ರೆಟ್ರೋ ಮಾಡ್ತಾ ತಲೆ ಕೆಟ್ಟೋಗೈತೆ ಗೈಸ್. ಕ್ಲೈಂಟ್ ಇಂಟ್ರಾಕ್ಟ್ ಮಾಡಲ್ಲ, ಏನಿಲ್ಲ ಕರೆಕ್ಟಾಗಿ. ನಮಗೂ ಅದಕ್ಕೂ ತಲೆ ಕೆಟ್ಟೋಗೈತೆ. ನೋಡಿದ್ರೆ ಸನ್ಸೆಟ್ ಆಗೋಕ್ಕೂ ಬಂತು, ಟೈಮು ಇಲ್ಲ. ಇಲ್ಲಿ ನೋಡಿ ಅಲ್ಲ ಕ್ಲೈಂಟ್ ಟೀ ಕುಡಿತಾ ನಿಂತವ್ರೆ. ಬನ್ನಿ ಟೀ ಕುಡಿಯೋಣ. ಟೀ ಕೊಡಿ. ಒಂದು ಕೈಲಿ ಎಡಗೈಲಿ ಇದು ಮಾಡಿ. ಎಸ್. ಇವನ ಹೆಸರು ಚಂಬು ಅಂತ. ಅವ್ರ ಕೈಲಿ ಲೋಟ ಕೊಟ್ಬಿಟ್ಟನೆ ಇವನ ಹೆಸರು ಚಂಬು.
ಈಗ ನೆಕ್ಸ್ಟ್ ಸೈಕಲ್ ಅಲ್ಲಿ ಅಂಕಲ್ ಹಿಡ್ಕೊಂಡು ನಿಂತಿದ್ದಾರೆ ನೋಡ್ರಿ ಇಲ್ಲಿ. ಆ ಸೈಕಲ್ ಅಲ್ಲಿ ನೆಕ್ಸ್ಟ್ ಈಗ ಇದು ಮಾಡೋದು, ಆ ಸೈಕಲ್ ಅಲ್ಲಿ ಶೂಟ್ ಮಾಡ್ತೀವಿ. ಬನ್ನಿ ಹೆಂಗ್ ಶೂಟ್ ಮಾಡ್ತೀವಿ ಎಲ್ಲ ತೋರಿಸ್ತೀನಿ. ಶೂಟ್ ಮಾಡ್ತಾನೆ, ನಾವು ಅದಕ್ಕೆ ಇಲ್ಲಿ ಬಸ್ ಅಲ್ಗಾಡಿಸ್ತಿದೀವಿ. ನೋಡಿ ನಮ್ಮ ಪಜಿಸಿ ಎಷ್ಟು ಇದು ಆಯ್ತು ಅಂದ್ರೆ ಶೂಟ್ ಮಾಡ್ತಿದೀವಿ. ಸಾಕು ಸಾಕು ಗೈಸ್. ಏನ್ ಗೊತ್ತಾ ಗೈಸ್, ನಾವ್ ಇಲ್ಲಿ ತಳ್ತಿದ್ವಲ್ಲ, ಅಲ್ಲಿ ಬಂದು ಅವ್ರ ಬಾಯ್ಸ್ ಎಲ್ಲ ನಾವು ಬರ್ತೀವಿ ತಡೀರಿ ಬ್ರೋ ಅಂತ ಹೇಳ್ತಿದ್ವಿ. ಅಕ್ಕ ಜಬ್ಬನ ಎಣ್ಣೆಗರಿ ಸ್ಟಾರ್ಟ್ ಆತ. ಹಾ ಸರಿ ಅಣ್ಣ, ಹೋಗ್ರಿ ಗೈಸ್. ಕೊನೆಗೂ ಗಾಡಿ ದಬ್ಬಿ ಬಂದ್ವಿ. ಇಷ್ಟು ಬಂದು ದಮ್ ಹತ್ತಿಸ್ಕೊಂಡು ಮಾಡಿದ್ಕು ಸಾಕಾಯ್ತು. ನಾವು ಹೋದರು ಮತ್ತೆ ವಾಪಸ್ ಬಂದ್ವಿ. ಅವ್ರೆಲ್ಲ ಕೇಳಿದ್ರು ಕೈ ಮಾಡಿದ್ರು, ಅದಕ್ಕೆ ಬಂದ್ವಿ. ಹೋಗ್ತಾ ಇದೀವಿ. ನೆಕ್ಸ್ಟಿಗೆ ಹೋಗ್ತೀವಿ. ಕಾರಲ್ಲಿ ನಿಲ್ಸಿ ನೋಡಿ ಗಮ್ಮತ್ತೈತಿ. ಮನೆಗೆ ಹೋಗಿ ವ್ಲಾಗ್ ಎಂಡ್ ಮಾಡ್ತೀವಿ. HWO's in London, hello Melbourne, hello brothers, hello production house.